ನಮ್ಮ ಡೈರೆಕ್ಟ್ರು ಆ ಒಂದು ಅಷ್ಟು ಜನ ಒಂದು ಕಾಂಬಿನೇಷನ್ನ ಕೂಡಿ ಮಾಡೋದು ಭಾಳ ಕಷ್ಟ. ಇವತ್ತು ಪ್ರತಿಯೊಬ್ಬರದ್ದು ಅವ್ರದ್ದೇ ಅಂತ ಒಂದೊಂದು ಸಿನಿಮಾಗಳು ಒಪ್ಕೊಂಡಿರ್ತಾರೆ, ಡೇಟ್ಗಳು ಸಿಗಬೇಕು. ಅದರಿಂದ ಸ್ವಲ್ಪ ನಮ್ಮದು ಒಂದು 6 ತಿಂಗಳು ಲ್ಯಾಗ್ ಆಯಿತು. ಇವತ್ತು ನಾವೇನಾದರೂ ಶೂಟಿಂಗ್ ಹೋಗ್ಬೇಕಂದಾಗ ಪ್ರತಿಯೊಬ್ಬರು ಪ್ರಮುಖ ಆರ್ಟಿಸ್ಟ್ ಇರ್ತಾರೆ, 4-5 ಜನ ಹೀರೋಗಳು ಇರ್ತಾರೆ. ಅವರೆಲ್ಲ ಒಟ್ಟುಗೂಡಿಸಿ ಮಾಡಬೇಕು ಅಂದಾಗ ಡೇಟ್ ಹೊಡಿತದೆ, ಕೆಲವು ಸತಿ ಮಿಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಬಟ್ ಇದಕ್ಕೆ ನಾವು ಏನಂದರೆ ನಮ್ಮ ಗಣೇಶ್ ಅವರು ಯಾವ ರೀತಿ ಕನ್ವಿನ್ಸ್ ಮಾಡಿ ಆ ಟೈಮಿಂಗ್ ಸರಿಯಾಗಿ ಆ ಒಂದು ದಿನದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಶೂಟಿಂಗ್ ಹೋಗೋದು ಇದೆಲ್ಲ ತುಂಬ ಕಷ್ಟ ಸರ್. ನಾನೇನಾದ್ರೂ ಅವ್ನು ಹ್ಯಾಟ್ಸ್ ಆಫ್ ನಿರ್ದೇಶಕರು ಸರ್. ಇವಾಗ ಒಬ್ಬ ನಿರ್ಮಾಪಕರಾಗಿ ಹೀರೋಯಿನ್ಸ್ಗಳದ್ದು ಕಟ್ಔಟ್ ನಿಲ್ಲಿಸೋದು ಇಲ್ಲ, ಕಮ್ಮಿ. ಈ ಸಲ ರಚಿತಾ ರಾಮ್ ಅವ್ರನ್ನ ಕಟ್ಔಟ್ ಅಭಿಮಾನಿಗಳು ಅವರು ಸೊ ಅವ ನಿರ್ಮಾಪಕರಾಗಿ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಮೇಡಮ್. ನನಗೆ ಒಬ್ಬರಂತಲ್ಲ, ಸಾರ್ ಹೇಳ್ದಂಗೆ ಇವಾಗ ಅವರು ನಾನು ಮಾತ್ರ ಹೀರೋ, ನಾನು ಇಲ್ಲಲ್ಲ ಆಗಿರ್ಬೇಕಂತಲ್ಲ, ಸಮಾನತೆಯಾಗಿ ಏನು ಸಮಾನತೆ ಒಂದು ಸಾರ ಅಂತ ಇದಿದೆ ಅಂಶ, ಅದು ತಕ್ಕಂತೆ ಜೊತೆಯಲ್ಲಿ ಎಲ್ಲರನ್ನೂ ತೊಗೊಂಡೋಗಿದ್ದಾರೆ. ಪ್ರತಿಯೊಬ್ಬರನ್ನು ಅವ್ರ ಜೊತೆಯಲ್ಲಿ ತಗೊಂಡು ಕ್ಯಾರಿ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಗೆದ್ದಕ್ಕೆ ಸಾಧ್ಯ. 14 ವರ್ಷ ವನವಾಸ ಇದಾಯ್ತು ಅನ್ಸುತ್ತೆ. ಖುಷಿ ಆಯ್ತು ಅವರಲ್ಲಿ. ಅದಕ್ಕೆ ಮೇಡಮ್ 14 ವರ್ಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.